ನಮಸ್ಕಾರ, ವೆಲ್ಕಮ್ ಟು ದನ್ನಾಸ್ ಕಾರ್ನರ್. ಇವತ್ತಿನ ರೆಸಿಪಿ ಚೈನೀಸ್ ಟಚ್ ಇರೋ ಒಂದು ಒಳ್ಳೆ ಇಂಡಿಯನ್ ಸ್ಟಾರ್ಟರ್, ಅದೇ ಪನ್ನೀರ್ ಚಿಲ್ಲಿ. ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ದ ರೆಸಿಪಿ. ಮೊದಲು ಒಂದು ಬೌಲಲ್ಲಿ 200 ಗ್ರಾಮ್ ಪನ್ನೀರ್, 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿ ಈ ರೀತಿ ಟಾಸ್ ಮಾಡಿ ಎತ್ತಿಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಪನ್ನೀರ್ ಫ್ರೈ ಮಾಡಿದಾಗ ಸೂಪರ್ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇನ್ನೊಂದು ಬೌಲಲ್ಲಿ 2 ಸ್ಪೂನ್ ಮೈದಾ, 1 ಸ್ಪೂನ್ ಕಾರ್ನ್ಫ್ಲೋರ್, ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ತಾ ಕಲಿಸ್ಕೊಳ್ಳಿ. ಈ ಬ್ಯಾಟರ್ ತುಂಬ ತೆಳ್ಳಗೂ ಇರಬಾರ್ದು, ತುಂಬ ತಿಕ್ಕಾಗೂ ಇರಬಾರ್ದು. ಈ ರೀತಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಕರೆಕ್ಟ್ ಆಗುತ್ತೆ. ಪನ್ನೀರ್ಸ್ಗೆಲ್ಲ ನೀಟಾಗಿ ಕೋಟ್ ಆಗುತ್ತೆ. ಈಗ ನಾವು ಕಾರ್ನ್ಫ್ಲೋರ್ ಹಾಕಿ ಟಾಸ್ ಮಾಡಿಟ್ಕೊಂಡಿರೋ ಪನ್ನೀರ್ನೆಲ್ಲ ಈ ಬ್ಯಾಟರ್ ಒಳಗೆ ಹಾಕಿ ನೀಟಾಗಿ ಪ್ರತಿಯೊಂದು ಪನ್ನೀರ್ಗೂ ಈವನ್ ಆಗಿ ಕೋಟ್ ಆಗೋ ಥರ ಕಲಿಸ್ಕೊಳ್ಳಿ. ಬ್ಯಾಟರ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಇದ್ರೇ ಈ ರೀತಿ ಪನ್ನೀರ್ಗೆ ನೀಟಾಗಿ ಕೋಟ್ ಆಗುತ್ತೆ ಮತ್ತು ಫ್ರೈ ಮಾಡಿದಾಗ ಚೆದರ್ಕೊಂಡು ಹೋಗಲ್ಲ. ಈಗ ಫ್ರೈ ಮಾಡೋದಕ್ಕೆ ಬೇಕಾಗಿರೋ ಅಷ್ಟೇ ಎಣ್ಣೆನ ಬಿಸಿ ಮಾಡಿಕೊಂಡು ಈ ರೀತಿ ಪನ್ನೀರ್ನ ಒಂದೊಂದಾಗಿ ಬಿಡ್ತಾ ಹೋಗಿ. ಓವರ್ಲೋಡ್ ಮಾಡಬಾರ್ದು. ಪನ್ನೀರ್ ಮೇಲೆ ಅಲ್ಲಲ್ಲಿ ಗೋಲ್ಡ್ ಕಲರ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಪನ್ನೀರ್ನ ತೆಗೆದಿಟ್ಕೊಂಬಿಡಿ. ಈಗ ಪನ್ನೀರ್ ಚಿಲ್ಲಿಗೆ ತಡ್ಕ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ, ಚಿಕ್ಕದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿರೋವಂಥ ಗ್ರೀನ್ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಆನಿಯನ್ಸ್ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಒಂದು 10 ಸೆಕೆಂಡ್ ಟಾಸ್ ಮಾಡಿದ್ರೆ ಸಾಕು. ತುಂಬ ಫ್ರೈ ಮಾಡಬಾರ್ದು, ಕ್ರಂಚಿನೆಸ್ ಹೊರಟೋಗುತ್ತೆ. ಈಗ ಇದಕ್ಕೆ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಚಿಲ್ಲಿ ಸಾಸ್, 1 ಸ್ಪೂನ್ ಟೊಮೆಟೊ ಸಾಸ್, 1 ಸ್ಪೂನಷ್ಟು ವಿನಿಗರ್ ಹಾಕ್ಕೊಂಡು ಮತ್ತೆ ಹೈ ಫ್ಲೇಮಲ್ಲೇ ಟಾಸ್ ಮಾಡಬೇಕು. ಚೈನೀಸ್ ರೆಸಿಪಿ ಯಾವಾಗ ಟಾಸ್ ಮಾಡಿದ್ರೂ ಹೈ ಫ್ಲೇಮಲ್ಲೇ ಟಾಸ್ ಮಾಡಬೇಕು. ಇಲ್ಲಾಂದರೆ ಕ್ಯಾಪ್ಸಿಕಮ್, ಆನಿಯನ್ಸ್ ಎಲ್ಲ ಮೆತ್ತಗಾಗಿ ಕ್ರಂಚಿನೆಸ್ ಇಲ್ಲದೆ ಟೇಸ್ಟ್ಲೆಸ್ ಆಗೋಗುತ್ತೆ. ಈಗ ಇದಕ್ಕೆ ಒಂದು 2 ಸ್ಪೂನ್ ನೀರು ಹಾಕಿ ಕಾರ್ನ್ಫ್ಲೋರ್ ಸ್ಲರಿನ ಆ್ಯಡ್ ಮಾಡ್ಕೋಬೇಕು. ಅದಕ್ಕೆ 1 ಸ್ಪೂನ್ ಕಾರ್ನ್ಫ್ಲೋರ್, 4 ಸ್ಪೂನ್ ನೀರು ಹಾಕಿ ಗಂಟಿಲ್ದಂಗೆ ಕಲಿಸ್ಕೊಂಡು ತಡ್ಕಾಗೆ ಮಿಕ್ಸ್ ಮಾಡ್ಕೊಂಬಿಡಿ. ಈ ಸ್ಟೇಜಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರಕ್ಕೆ ಸಾಕಾಗೋಷ್ಟು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಪನ್ನೀರ್ಸ್ನೆಲ್ಲ ಹಾಕ್ಕೊಂಡು ಅಗೇನ್ ಹೈ ಫ್ಲೇಮಲ್ಲೇ ಟಾಸ್ ಮಾಡ್ಕೋಬೇಕು. ಆವಾಗಲೇ ಪನ್ನೀರ್ ಕ್ರಂಚಿನೆಸ್ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ಪನ್ನೀರ್ ಮೆತ್ತಗಾಗ್ಬಿಡುತ್ತೆ, ತಿನ್ನೋದಕ್ಕೆ ರುಚಿಯಾಗಿರಲ್ಲ. ಇದು ಒಂದು ಬೆಸ್ಟ್ ಸ್ಟಾರ್ಟರ್ ಮತ್ತು ಸ್ನ್ಯಾಕ್ಸ್ ಕೂಡ ಹೌದು. ಇದನ್ನು ಬಿಸಿಯಾಗಿ ಸರ್ವ್ ಮಾಡಿ ತಣ್ಣಗಾದರೆ ಸ್ವಲ್ಪ ಕ್ರಂಚಿನೆಸ್ ಹೊರಟೋಗುತ್ತೆ. ಅದಕ್ಕೋಸ್ಕರ ಮೇಲ್ಗಡೆ ಸ್ವಲ್ಪ ಬಿಳಿ ಎಳ್ಳು ಮತ್ತು ಉದ್ದು ಕಟ್ ಮಾಡ್ಕೊಂಡಿರೋವಂಥ ಶುಂಠಿನ ಹಾಕಿ ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ವಾವ್, ನೋಡೋಕ್ಕೆ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ವಾ? ಟ್ರಸ್ಟ್ ಮೀ, ತಿನ್ನೋಕ್ಕೂ ಅಷ್ಟೇ ಸೂಪರ್ ಟೇಸ್ಟಿಯಾಗಿರುತ್ತೆ. ರೆಸಿಪಿ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ದನ್ನಾಸ್ ಕಾರ್ನರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Until then, stay tuned for next video. Prefer home cooking, stay healthy, be happy. Thank you.